Hey fam, welcome to my new vlog. ನಾನು ನಿಮ್ಮ ಸಿಂಪ್ಲಿ ಟ್ಯಾಲೆಂಟ್ ಅಲಿಯಾಸ್ ದಿಲೀಪ್. ಇವತ್ತಿನ ನಮ್ಮ ಕಾಲೇಜು ಥರ್ಡ್ ಡೇ ಆ್ಯಂಡ್ ನೆನ್ನೆನೆ ವ್ಲಾಗ್ ಮಾಡ್ಬೋದಿತ್ತು, ಬಟ್ ಸ್ವಲ್ಪ ನಮಗೂ ಟೈಮ್ ಕೊಡೋಣ ಅಂತ ಒಂದಿನ ಗ್ಯಾಪ್ ತೊಗೊಂಡು ಫುಲ್ ಕಾಲೇಜಲ್ಲೆಲ್ಲ ಎಂಜಾಯ್ ಮಾಡಿ ಆ್ಯಂಡ್ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಬಂದ್ಬಿಟ್ಟು ನನ್ನ ಥರ್ಡ್ ಡೇ ಆ್ಯಂಡ್ ಪರವಾಗಿಲ್ಲ ಗೈಸ್, ಎಲ್ಲ ಅಡ್ಜಸ್ಟ್ ಆದರು, ಎಲ್ಲ ನಮ್ಮ ಮೈಂಡ್ ಸೆಟ್ ಪ್ರಕಾರನೇ ಸಿಕ್ಕಿದ್ರು, ಫ್ರೆಂಡ್ಸ್ ಆಗೋರೆ. ಸೊ ಬನ್ನಿ ಈಗ ಕಾಲೇಜ್ ಹೊರಡೋಣ, ಟೈಮ್ ಆಗೋಯ್ತು. ಸೊ ಬನ್ನಿ ಈಗಷ್ಟೇ ಬಂದಿದ್ದೀವಿ. ನಮ್ಮ ಜೊತೆ ನಮ್ಮ ಚಿಂಟು ಇದ್ದಾನೆ ಇವತ್ತು ಆ್ಯಂಡ್ ನಾನು ಅವನು ಬಂದಿದ್ದೀವಿ. ನಮ್ಮ ಸಾತ್ವಿಕ್ ಗೌಡ ಇನ್ನೂ ಬರ್ತಾವನಂತೆ, ಆನ್ ದಿ ವೇ. ಅವನು ಬರಲಿ, ಒಟ್ಟಿಗೆ ಒಳಗೋಗೋಣ. ಇದು ಫೋನಲ್ಲಿ ಅಂದರೆ ಇದು ರಿಯಲ್ ಮೂನ್ ಅಂತ ತೆಗ್ದಿರೋದು ನಮ್ಮ ವಿನಯ್ ಅವ್ರದ್ದು ಫೋನು, ಓಕೆನಾ? ಅವ್ರ ಫೋನಲ್ಲಿ ರಿಯಲ್ ಮೂನು. ಯಾವ್ದು ಮಚ್ಚ ಇದು? Oppo Reno 15 Pro Mini 5G. ಯಾವಾಗ ಸಕ್ಕದಾಗೈತೆ. ಐಫೋನ್ ಡೈರೆಕ್ಟ್ ಐಫೋನ್ಗೆ ಕಾಂಪಿಟೇಷನ್ ಕೊಡ್ತೈತೆ ಅಂತಿದ್ದು ನೋಡ್ರಿ. ಅಪ್ಪ ಏನು ಕ್ರೇಜಿ ಆಗಿದೆ ನಿಜ. 2 ನಿಮಿಷ ಸೈಕ್ ಆಗ್ತಾ ಇದ್ದೀನಿ ನಾನು ಇದನ್ನೆಲ್ಲ ನೋಡಿ. ಈ ನನ್ನ ಮಗನಿಂದ ಎಷ್ಟು ಲೇಟ್ ಆಯ್ತು ಗೊತ್ತಾನ ಮಚ, ಮರ್ತೋದೆ. ನಾಳೆ ಹಾಕಮ್ಮ, ನಾಳೆ ಇಲ್ಲ ಕಾಲೇಜು, ಬರೋಣ ಸೋಮವಾರ ಹಾಕಮ್ಮ. ನಾನು ಹಾಕೊಂಬರ್ತೀನಿ. ಪಕ್ಕನಾ? ಗೈಸ್ ಬ್ಯಾಗ್ ಯಾರಂದಿದ್ದು ಬಾರಲ್ಲೇ ನಿನ್ಲೇ. ಅವ್ರಿಲ್ಲ ಅಂದ್ರೆ ಅವ್ರದ್ದು ಅಲ್ಲ, ಅವ್ರ ರೂಲ್ ಮಾಡ್ತಾರೆ, ನಾವು ರೂಲ್ ಬ್ರೇಕ್ ಮಾಡೋಣ. ಏನಂತ ಇಷ್ಟೇ ಗೈಸ್. ಬ್ಯಾಗಿ ಪ್ಯಾಂಟ್ ಹಾಕೊಂಬರ ಕೇಳ್ಬಿಟ್ಟು ನಾನು ಫಾರ್ಮಲ್ಸ್ ಹಾಕೊಂಬಂದಿ. ನಾನು ಅನ್ಕೊಂಡೆ ಪಕ್ಕ ನನ್ ಮಗ ಬ್ಯಾಗಿ ಹಾಕೊಂಬರ್ತಾನೆ ಇವತ್ತು ಅಂತ. ನನ್ಗೇನೋ ವಿಡಿಯೋದಲ್ಲಿ ನೋಡ್ದ ನಮ್ಮನ್ನೇ ಕಟ್ ಮಾಡಾಕವ್ರೆ. ನಾನು ಹುಡುಕ್ತಾ ಇದೀನಿ. ನನ್ ಮಗ ಒಂದ್ ವಿಡಿಯೋ ಕಳ್ಸಿದ್ನಾ? ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೋರು ಪ್ರೆಸಿಡೆಂಟ್ ಅವರು. ನಮ್ದು ಅದೇ ಮಾಡ್ಕೊಲ್ಲ, ನಮ್ ಕಟ್ಟೆ ಮಾಡ್ಬಿಟ್ಟಲ್ಲಿ. ಏನ್ ಮಾಡೋಣ? ಎಲ್ಲ ಮಾಡ್ಬೇಕಂತೆ ಗೈಸ್. ಮಾಡದೇ ಇರೋದ್ನೆಲ್ಲ ಮಾಡಿಸ್ತಾರೆ ಇವರು ಅಲ್ಲ. ಬರ್ತಾ ಇರೋದೇ ಹೆಚ್ಚು ಕಾಲೇಜ್ಗೆ. ದೇವ್ರೆ ಏನ ಮಾಡ ಬನ್ನಿ. ಯಾರು ಟೀಚರ್ ಬಂದಿದ್ರು, ಹೆವಿ ತಲೆಗೆ ಹಾಕಿದ್ರು ಮಾತ್ರ ಅನ್ಕೊಳ್ಳಿ. ನಮಗಂತೂ ಸೈಕ್ ಆಗೋಯ್ತಿ, ನಮಗಂತೂ ತಲೆ ನೋತೈತೆ ಫುಲ್ಲು. ಅಪ್ಪ ಕ್ರೇಜಿ ಅನ್ಕೊಳ್ಳಿ ಮಾತ್ರ. ಹಾ ನಡಿ, ನಿಮ್ ಬ್ರೇಕ್ ಇವಾಗ ಕಾಫಿ ಕುಡಿ. ಇನ್ಶಾಟ್ ಮಾಡ್ರಿ ಅಂತ ಇರ್ತಾರೆ. ಅಪ್ಪ ಸೈಕ್ ಅನ್ಕೊಳ್ಳಿ ಮಾತ್ರ. ಯಾರೋ ಟೀಚರ್ ಬಂದವ್ರ, ಯಾರೋ ಟೀಚರ್ ಬಂದವ್ರ ಅಟೆಂಡೆನ್ಸ್ ಆಗ್ತಾರೆ. ಮಾತು ಕೇಳೋ ಹೋಗೋಣ ನಡಿ. ಅಟೆಂಡೆನ್ಸ್ ಆಗ್ತಾರೋ ಇದೊಂದು ಮಗು ಮೀದ್ರಸ ಕಾಲ್ಪಡಕ್ಕೆ ಹೋಗೋದ ಬೇಡ ಅಂತಾರೆ. ಬನ್ನಿ ಕ್ಲಾಸ್ ಹೋಗೋಣ. ನಮ್ ತಲೆನೋ ಹುಡ್ಗ ನಿದ್ದೆ ಹೊಡಿತಾವ್ ನೋಡ್ರಿ. ಯಾವ್ರಿಂದ ನಿದ್ದೆ ಹೊಡಿತಾವ್ ಟೀಚರ್ಸ್ ಅಲ್ಲ ಅವ್ರೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ ನಿದ್ದೆ ಹೊಡಿತಾವ್ರಣ್ಣ. ಈ ಬಡತನದಿಂದ ದೇಶ ಉದ್ಧಾರ ಆಯ್ತದ. Then only through that we will mark the grading. If 50 is the highest, then the student who has secured 50, he'll only get A+. Absolute grading means doesn't matter what you have secured, 90. So next coming to the ಅದಕ್ಕೆ ಈಗಷ್ಟೇ ಕ್ಲಾಸ್ ಮುಗೀತು. ನಾ ಎಲ್ಲ ಹಾಳು ಮಾಡೋರು ಇಲ್ಲೇ ಅವ್ರೆ ನೋಡ್ರಿ. ಚಂದನ್ ಶೆಟ್ಟಿ ರ್ಯಾಪು ಸಮರ್ಪಣೆ ಸೋಳ ಮಕ್ಕಳಿಗೆ, ಒಬ್ಬ ರ್ಯಾಪರ್ ಅನ್ನೋ ಬೋಳಿ ಮಕ್ಕಳಿಗೆ.
ನಾವೆಲ್ಲ ಬಾಕ್ಸ್ ತಂದಿದೀವಿ, ನನ್ನ ಮಗ ಬ್ಯಾಗೇ ತಂದಿಲ್ಲ. ಇವನೇ ಬನ್ನಿ ಈಗ ಏನೋ ಒಂಚೂರು ತಿನ್ಕೊಂಡು ಹೋಗೋಣ. ಏಯ್ ನೋಡ ನೋಡ ನಮ್ದು ಲಂಚ್ ಬ್ರೇಕು. ಓಕೆ, ಕರೆಕ್ಟ್ ಟೈಮ್ ಕ್ಯಾಮ್ರಾ ತಿರ್ಸ್ತೀನಿ ಎಲ್ಲ. ಈಗ ಬನ್ನಿ ಊಟ ತಿನ್ಕೊಂಡು ಆಮೇಲೆ ಸಿಗೋಣ. ಇಲ್ಲಿ ನೋಡ್ರಿ, ಇಲ್ಲಿ ಯಾರು ಬಂದವ್ರೈ? ನಮ್ಮ ಹುಡುಗ ಮನೀಶ್, ಗೊತ್ತಿರ್ಬೇಕು. ಏನ್ ಸಮಾಚಾರ? ಯಾರು ಗೊತ್ತಿರಲ್ಲ ಹೇಳು. ಕಾಫಿ ಬಂದಿದೆ. ನನ್ನ ಮಗ ಏನನ್ನ ತಗೊಂಡ್ರೆ ಏನು ತಗೊಳಲ್ಲ. ಅವನ್ ಪಾಪ ಅವ್ನ್ ಲೆಮನ್ ಟೀಗೆ ವೆಯ್ಟ್ ಮಾಡ್ತಾವ ಅವನ ಅಣ್ಣ. ಬನ್ನಿ ಕಾಫಿ ಕುಡ್ದ್ಬಿಟ್ಟು ಸಿಗೋಣ. ಲೆಮನ್ ಟೀಗೆ ಸಕ್ಕರೆ ಬೇಕಂತ ನನ್ನ ಮಗನಿಗೆ. ಫಸ್ಟ್ ಟೈಮ್ ನಾನು ಕೇಳ್ತಾ ಇದೀನಿ. ಲೆಮನ್ ಟೀಗೆ ಸಕ್ಕರೆ ಬೇಕಂತ, ಸಕ್ಕರೆ ಹಾಕೊಂಬರಕ್ ಹೋಗೋಣ ಅಣ್ಣ. ಗೈಸ್, ಲೆಮನ್ ಟೀಗೆ ಸಕ್ಕರೆ ಬತ್ತೈತ್ ನೋಡಿ. ಇವ್ನ ಯಾವನ ಸೆಡೆ ನನ್ ಮಗ. ಈಗಷ್ಟೇ ಕ್ಲಾಸಿಗೆ ಬಂದಿದ್ದೀವಿ. ಆನ್ ಮಾಡೋರೆ ನನ್ನ ಮಗ ಬರೀ ಹುಡುಗಿರ. ಅಕ್ಕ ನೀವ್ ಯಾವ ಬ್ಲಾಗ್ ನೋಡ್ತಾ ಇರ? ಬರೀ ಹುಡುಗಿರು ಅಂತ ಮ್ಯಾಮ್ ಏನೋ ಹೇಳ್ತವ್ರೆ, ನಾನು ಇಲ್ಲಿ ಗೇಮ್ ಆಡ್ತಾ ಇದ್ದೀನಿ ನೋಡ್ರಿ, ಕೂತ್ಕೊಂಡು ಮಾತಾಡ್ತವ್ರೆ. ಕನ್ನಡ ಹೇಳ್ಕೊಡ್ಬೇಕಂತ. ಸೊ ಗೈಸ್ ನೋಡ್ರಿ, ಇವರೆಲ್ಲ ನಮ್ಮ ಹೊಸ ಫ್ರೆಂಡ್ಸು. ಇವ್ರು ಕನ್ನಡ ಹೇಳ್ಕೊಡ್ಬೇಕಂತ ಹೇಳ್ಕೊಳ್ಳೋಣ, ಪರವಾಗಿಲ್ಲ. ಅವ್ರಿಗೂ ಬೇಕಂತ. ಅಲ್ಲಿ ನೋಡಿ ಕ್ಲಾಸ್ ನಡೀತಿದ್ದೆ. ಇಲ್ಲ have to address them as lordship or ladyship, right? You have to take their permission before speaking. Will go on regular classes. These terminologies will be used very frequently, right? For example, ma'am said prosecution and defendant, right? If you don't know the meaning, will you be able to understand the? At that time, she said she has no affairs or no boyfriend with anyone. But before the marriage, when they went out at Lohagar Fort, it was found that the boy was dead. So in the CCTV footage, we can find that she and her boyfriend Chetan has pushed him from the peak and he is dead. And we can also find that phone call history. She has done the phone and she took him to the place. That's it. Yes, my lord. Ketan died, pushed by his fiancée and engagement. ಇದು ಅಂದ್ರೆ ಕ್ಲಾಸ್ ಬೋರಿಂಗ್ ಆಗ್ತಾ ಇತ್ತು, ಅದಕ್ಕೆ ಎಲ್ಲ ನೋಡ್ರಿ ಎಲ್ಲ ಬಂಕ್ ಹೊಡೆದು ಹೋಗ್ತಾ ಇದೀವಿ. ಬಂಕ್ ಅಂದ್ರೆ ಎದ್ದು ಬಂದ್ವಿ, ಇಂಟ್ರೆಸ್ಟ್ ಇರ್ಲಿಲ್ಲ. ಸೊ ಹೋಗಿ ಸ್ವಲ್ಪ ಹೋಗಿ ಫೋಟೋ ಶೂಟ್ ಮಾಡ್ಕೊಳ್ಳೋಣ. ಅಣ್ಣಂಗೆ ಪಾಪ ಒಳ್ಳೊಳ್ಳೆ ಫೋಟೋಸ್ ಬೇಕಂತ. ಬೇಡ ಬರಲಿ ನೋಡ್ರಿ. ಇವಾಗ ನಮ್ಮ ಹೊಸ ಬ್ಲಾಗರ್ಗೆ ಪಾಪ ಬ್ಲಾಗಿಂಗ್ ಹೇಳ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇನ್ನೂ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ. ಆ್ಯಂಡ್ ನಮ್ಮ ಹೊಸ ಬ್ಲಾಗರ್ ಅಂದರೆ ಒಂದು ಯೂಟ್ಯೂಬ್ ಚಾನಲ್ನ ಹಾಕಿರ್ತೀನಿ. ಇಲ್ಲಾಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಮ್ಮ ಯೂಟ್ಯೂಬ್ ಚಾನಲ್ ಯಾವುದು ಎತ್ತ ಅಂತ. ಪಾಪ ನಮ್ಮ ಹೊಸ ಬ್ಲಾಗರ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ, ನಮ್ಮ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಇದ್ದೀರಾ. ಆ್ಯಂಡ್ ಪಾಪ ಅಂದರೆ ನ್ಯೂ ಕ್ರಿಯೇಟರ್ಸ್ನೆಲ್ಲ ಬೆಳೆಸೋಣ ಬನ್ನಿ ನಾವು. ಏನಂತೆ ಮಗ? ಓಕೆನಾ? ನಾಚಿಕೆ ಹಾಕೋ ಪಡ್ಕೊಂತೀಯ? ನಾಚಿಕೆ ಪಡ್ತಾನೆ ಗೈಸ್. ನನಗೂ ಸ್ಟಾರ್ಟಿಂಗಲ್ಲಿ ಹಿಂಗೆ ಇದ್ದಿದ್ದು, ಅದನ್ನ ಅರ್ಥ ಮಾಡಿಸ್ತಾ ಇದ್ದೀನಿ ಹೆಂಗ್ ಮಾಡೋದು ಏನು ಅಂತ. ಇವಾಗ ನೋಡಿ, ಇಷ್ಟು ಜನ ಎಲ್ಲ ನೋಡ್ಕೊಂಡು ಹೋದ್ರು, ನಾನು ತಲೆಗೆ ಹಾಕೋಣ ಇಲ್ಲ. ನನ್ನ ಪಾಡಕ್ಕೆ ನನ್ನ ಫೋನ್ ಇಕ್ಕಿ ನಾಡ್ಕೊಂಡು ಹೋಗ್ತಾ ಇದ್ದೀನಿ. ಯಾಕೆ ನಿನ್ನ ಫೋನಿಗೆ ಬಂಡವಾಳ ಹಾಕಿದ್ಯಾ ತಾನೆ? ಅಷ್ಟೇ. ಚೆನ್ನಾಗಿರೋ ಫೋನು, ಅವ್ರು ನಿನ್ನ ನೋಡ್ತಾರಾ? ಒಂದು ಸ್ಪೆಕ್ಸ್ ಹಾಕು ಮಾಡು ಅಷ್ಟೇ. ಇದೆಲ್ಲ ಕಾಮನ್. ಯೂನಿವರ್ಸಿಟಿನೋ 22,000 ಜನದಲ್ಲಿ ನಿನ್ನೆ ನೋಡ್ತಾರಾ? ಇಲ್ಲ ನನ್ನೇ ನೋಡ್ತಾರಾ? ನೋಡಿದ್ರೆ ನೋಡಿ ಅಷ್ಟೇ. ಬನ್ನಿ ಗೈಸ್, ಇನ್ನ ಟ್ರೈನಿಂಗ್ ಹೋಗೋಣ. ಮಕ್ಕಳು ನೋಡ್ರಿ ಇಲ್ಲಿ ಹೆಂಗ್ ಬರ್ತವ್ರೆ ನಗ್ನಕೊಂಡು. ನನ್ನ ಮಗ ವ್ಲಾಗ್ ಮಾಡೋಣ, ನನ್ನ ಮಗನ್ಗೆ ನಂಗೆ ನಾಚಿಕೆ ಆಯ್ತದೆ ಅಂತ. ಬನ್ನಿ ಹೋಣ. ಫಿಲಮ್ ಹಾಕವ್ರ, ಅದಕ್ಕೆ ಎದ್ದು ಬಂದ್ಬಿಟ್ಟೆ ನಾನು ಸುಮ್ಮನೆ. ಏನು
ಅಂದರೆ ಮೂವೀಸಲ್ಲೆಲ್ಲ ಇವಾಗ ಇಂಟ್ರೆಸ್ಟ್ ಇಲ್ಲ. ಸೊ ಹಂಗಾಗಿ ಎದ್ದು ಬಂದ್ಬಿಟ್ಟೆ. ಅದೇನೋ ಮೂಟ್ ಕೋಟ್ಗನ ಕರ್ಕೊಂಡೋಗಿದ್ರೆ ಅಲ್ಲ ಚೆನ್ನಾಗಿರೋದು. ಇಲ್ಲಿ ಏನು ಮಾಡೋಣ ಗೈಸ್, ಇಲ್ಲಿ ಬೈಕ್ ಪಾರ್ಕಿಂಗ್ ಹಿಂಗೈತೆ. ಇನ್ನು ಆಗಸ್ಟಿಂದ ಅಂದರೆ ಇನ್ನೂ ಫುಲ್ಲು ತುಂಬ ಹೋಗ್ತಾರೆ ಬೈಕ್ ಪಾರ್ಕರ್ ಬಂದರೆ. ಬೈಕರ್ಸ್ ಎಲ್ಲ ಇದು ಕಾರ್ ಪಾರ್ಕಿಂಗ್ ಆ ಕಡೆ ಇದೆ. ಇಲ್ಲೆಲ್ಲ ಇರೋ ತೋರಿಸ್ತೀನಿ, ಸುತ್ತು ಬೈಕ್ ಪಾರ್ಕಿಂಗ್ ನೋಡ್ರಿ. ಮತ್ತೆ ಎಲ್ಲ ಬೈಕು ಮಾರಕ್ಕೆ ಎಷ್ಟು ಬರ್ಬೋದಾ? ಎಷ್ಟು ಬರ್ಬೋದು? ಅಲ್ಲ ಎಷ್ಟು ಬರ್ಬೋದು? ಏನ್ ಮಗ ಇವಾಗ ಭಯ ಬೀಳ್ತಾನೆ. ಮತ್ತೆ ಸೆಕ್ಯೂರಿಟಿ ಗಾರ್ಡ್ಸ್ ಹಿಡ್ಕೊಂಬಿಟ್ರೆ ಏನ್ ಮಾಡೋದ ಅಂತ ಯಾರಾಗ ಕೇಳ್ತೀಯಲ್ಲ? ಈ ಡಿಗ್ರಿ ಕಾಲೇಜಲ್ಲಿ ಯಾರ ಕೇಳ್ತಾರೆ? ನಾವು ಅಡ್ವಾನ್ಸ್ ತಗೋಬಾರ್ದು. ಇವಾಗ ನೋಡ್ರಿ, ಇದು ಇಷ್ಟ ಆಗಿಲ್ಲ, ಅಟೆಂಡೆನ್ಸ್ ಹಾಕಿದ್ವಿ, ಅಟೆಂಡೆನ್ಸ್ ಐತೆ, ನಾವು ಬಂದ್ವಿ ಅಷ್ಟೇ. ಏಯ್ ಬೇಗ ಬರಲೇ, ಬನ್ನಿ ಹೋಣ. ಹೋಗಿ ನಮ್ಮ ಸಾಧ್ವಿಗೆ ಒಂಚೂರು ಫೋಟೋಸ್ ತೆಗಿಬೇಕಂತ, ಒಳ್ಳೊಳ್ಳೆ ಫೋಟೋ ಶೂಟ್ ಮಾಡೋ ಬನ್ನಿ. ಬರ್ಗರ್ ಬ್ಯಾಟಿಂಗ್ ಆಯ್ತು ಭರ್ಜರಿಯಾಗಿ. ಈಗ ಬನ್ನಿ ಪಿಜ್ಜಾ ತಿನ್ಕೊಂಡು ಹೋಗೋಣ. ಈಗ ನಾನು ನಮ್ಮ ಸೈಟ್ ಹತ್ರ ಬಂದಿದ್ದೆ. ಎಂತಕ್ಕೆ ಅಂತ ನೋಡ್ರಿ, ಹಂಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹೋಗೋಣ ಅಂತ. ಆ್ಯಂಡ್ ಫಾಲ್ ಸೀಲಿಂಗ್ ಲೈಟ್ ಎಲ್ಲ ಫಿಕ್ಸ್ ಮಾಡ್ತಿದ್ದಾರೆ, ಅದೆಲ್ಲ ಅವ್ರು ಮಾಡ್ತಾ ಇದ್ದಾರೆ. ಆ್ಯಂಡ್ ಆಗಸ್ಟಲ್ಲಿ ಇದು ಗ್ರೂಪ್ ಪ್ರವೇಶ ಇರೋದು ಮನೆದು. ಸೊ ಹಂಗಾಗಿ ಎಲ್ಲ ನಡೀತಿದೆ, ಅವ್ರವ್ರ ಕೆಲಸ ಮಾಡ್ಕೊಂಡು ಹೋಗ್ತವ್ರೆ. ಬನ್ನಿ ಈಗ ಇದನ್ನ ಮುಗಿಸ್ಬಿಟ್ಟು ಮನೆಗೆ ಹೋಗೋಣ. ಸೊ ಗೈಸ್ ನಮ್ಮ ಮನೆಗೆ ಬಂದು ನನ್ನ ತಮ್ಮನ ಕರ್ಕೊಂಬಂದ್ಬಿಟ್ಟು ಎಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಂಡು ವ್ಲಾಗ್ನ ಎಂಡ್ ಮಾಡೋ ಸಮಯ. ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಇನ್ನು ಯಾರೋ ಚಾನಲ್ಗೆ ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆ್ಯಂಡ್ ಇನ್ನು ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆ್ಯಂಡ್ ಇನ್ನು ಒಳ್ಳೊಳ್ಳೆ ಕಂಟೆಂಟ್ಸ್ ತರೋಣ. ಅಂದರೆ ಇವಾಗ ಇನ್ನೂ ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ ಅಲ್ವಾ. ಸೊ ಹಂಗಾಗಿ ಅಂದರೆ ಕ್ಯಾಮ್ರಾ ಎತ್ತಿ ಎಲ್ಲರ ಮುಂದೆ ವ್ಲಾಗ್ ಮಾಡೋಕೆ ಒಂಥರ ನನಗೂ ನರ್ವಸ್ ಫೀಲಿಂಗ್ ಅನ್ನೋದು ಇರುತ್ತೆ. ಬಟ್ ಅದನ್ನೆಲ್ಲ ಪಕ್ಕಕ್ಕಿಟ್ಟಾದರೂ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಇನ್ನು ಫ್ಯೂಚರಲ್ಲಿ ಅಂದರೆ ಇನ್ನೂ ತುಂಬಾ ಇದೆ, ಇನ್ನು 5 years, ಓಕೆನಾ? 5 years ಒಳ್ಳೆ ಜರ್ನಿ ಇರುತ್ತೆ. ಆ್ಯಂಡ್ ತುಂಬಾ ಎಂಜಾಯ್ ಮಾಡ್ತೀವಿ. ಆ್ಯಂಡ್ ಈ ವ್ಲಾಗಲ್ಲಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. Shake it, body. Sarado.